ತುಂಬಾ ಜನಕ್ಕೆ ಇನ್ನೂ ರೀಲ್ಸ್ ಹಾಕೋದು ಗೊತ್ತಿರೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ರೀಲ್ಸ್ ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀರಪ್ಪ ಅಂತಂದ್ರ, ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತೀರಾ, ವಿಡಿಯೋನ ಹಾಕ್ಬಿಡ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನೀವು ಅದಕ್ಕೆ ಒಂದಿಷ್ಟು ಫಾಲೋ ಮಾಡ್ಬೇಕು. ಏನ್ ಫಾಲೋ ಅಪ್ ಮಾಡ್ಬೇಕಪ್ಪ ಅಂತಂದ್ರ ಕ್ಯಾಪ್ಷನ್ ಮತ್ತು ಹ್ಯಾಶ್ಟ್ಯಾಗ್ ಎಲ್ಲ ಹಾಕೋರ್ತಾವು. ಸೊ ಅದನ್ನ ನೀವು ಹಾಕ್ಲಾರ ಏನ್ ಮಾಡ್ಬಿಡ್ತೀರಿ, ವಿಡಿಯೋನ ಹಾಗೆ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬಿಡ್ತಾರ. ಗೊತ್ತಾಗೋದಿಲ್ಲ ನಿಮ್ಗೆ ಯಾವ ರೀತಿ ಅಂತ. ಸೊ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನೀವು ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ನಿಮ್ದು ವಿಡಿಯೋ ಐತಲ್ಲ, ರೀಲ್ಸ್ ಅಪ್ಲೋಡ್ ಮಾಡಿರ್ತಾರಲ್ಲ, ಅದು ವೈರಲ್ ಆಗುತ್ತೆ, ಸರಿಯಾದ ಜನಕ್ಕೆ ಅದು ತಲುಪುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ನಾನು ಅಪ್ಲೋಡ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಗೊತ್ತಿದ್ದವ್ರು ಓಕೆ, ಗೊತ್ತಿಲ್ಲಾರ್ದವ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಡ್ರಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡಬೇಕಪ್ಪ ಅಂತಂದ್ರ, ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ ನ ಓಪನ್ ಮಾಡಿ ನಿಮ್ ಮೊಬೈಲ್ನಾಗ. ಸೊ ಅದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅದನ್ನ ಒಂದ್ಸಾರಿ ಅಪ್ಡೇಟ್ ಮಾಡ್ಕೊಂಡು ಅದಾದ್ಮೇಲೆ ಅದನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ಅಂದ್ರೆ ಲೆಫ್ಟ್ ಸೈಡ್ ಮೇಲ್ಗಡೆ ಪ್ಲಸ್ ಐಕಾನ್ ಕಾಣತೈತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಗೊತ್ತಾಗ್ಲಿಲ್ಲಪ್ಪ ಅಂದ್ರ ನಾನು ಕಾಣೋ ಗುರುತು ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಪೋಸ್ಟ್, ಸ್ಟೋರಿ ಮತ್ತ ರೀಲ್, ಅದ್ರ ಮುಂದೆ ಲೈವ್ ಅಂತ ಇದೆ. ರೀಲ್ ಸೆಕ್ಷನ್ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ, ನಿಮ್ಮ ವಿಡಿಯೋ ಯಾವ್ದೈತಲ್ಲ ಅಪ್ಲೋಡ್ ಮಾಡಕ ಅದನ್ನ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಎಡಿಟ್ ಕವರ್ ಅಂತ ಐತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗೆ ಯಾವ ರೀತಿ ಬೇಕಲ್ಲ ನಾನು ಇಲ್ಲಿ ತೋರ್ಸಾ ಅಂತೀನಿ ನೋಡ್ರಿ, ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ. ಸೊ ಈ ರೀತಿ ನೀವು ಸೆಟ್ ಮಾಡ್ಕೊಡ್ರಿ ನಿಮ್ಮ ವಿಡಿಯೋದಲ್ಲಿ. ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಡನ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಸೊ ಇಲ್ಲಿ ಕ್ಯಾಪ್ಷನ್ ಹಾಕ್ಬೇಕು. ಸೊ ಈ ವಿಡಿಯೋ ಸಂಬಂಧಪಟ್ಟಾಗ ಒಂದು ಕ್ಯಾಪ್ಷನ್ ಹಾಕ್ತೀನಿ. ನಾನು ಇದು ಪೊಗರು ಮೂವಿದು ಡೈಲಾಗ್ ಮಾಡಿದ್ದೆ, ಸೊ ಅದಕ್ಕೋಸ್ಕರ ನಾನು ಪೊಗರು ಮೂವಿ ಡೈಲಾಗ್ ಅಂತ ಇಲ್ಲಿ ಹಾಕ್ತಾ ಇದೀನಿ. ಸೊ ಇದೇ ರೀತಿ ನಿಮ್ದು ಯಾವ್ದು ವಿಡಿಯೋ ಐತಲ್ಲ ಅದರ ಸಂಬಂಧಪಟ್ಟಂಗ ನೀವು ಇಲ್ಲಿ ಕ್ಯಾಪ್ಷನ್ ಹಾಕೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರ ಸೊ ಜಸ್ಟ್ ಏನೂ ಇಲ್ಲ, ಅದ್ರ ಸಂಬಂಧಪಟ್ಟಂಗ ಹ್ಯಾಶ್ ಟ್ಯಾಗ್ ಹಾಕ್ಬೇಕು. ಒಂದು ಏನ್ ಮಾಡ್ಬೇಕು, ಒಂದು ನಿಮ್ಮ ಹೆಸರಿಂದ ಒಂದು ಹ್ಯಾಶ್ ಟ್ಯಾಗ್ ಹಾಕೊಳ್ಳಿ. ನಿಮ್ದು ಏನೈತಲ್ಲ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್, ಅದರಿಂದ ಒಂದು ನೇಮ್ ನ ನೀವು ಇಲ್ಲಿ ಹ್ಯಾಶ್ ಟ್ಯಾಗ್ ಹಾಕೋಬೇಕು. ಸೊ ಅದಾದ್ಮೇಲೆ ಮುಂದೆ ಇನ್ನೊಂದು ಹಾಕೊಂತೀನಿ ನಾನು. ಸೊ ಇದು ಪೊಗರು ಮೂವಿ ಡೈಲಾಗ್ ಅಲ್ಲ, ಸೊ ಅದಕ್ಕೋಸ್ಕರ ನಾನು ಪೊಗರು ಅಂತ ಇಲ್ಲಿ ಹ್ಯಾಶ್ ಟ್ಯಾಗ್ ಹಾಕೋತೀನಿ. ಸೊ ಅದಾದ್ಮೇಲೆ DS ಬಾಸ್. ಸೊ ಈ ರೀತಿ ನಿಮ್ಮ ವಿಡಿಯೋ ಯಾವ್ದೈತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಹ್ಯಾಶ್ ಟ್ಯಾಗ್ ಹಾಕೊಳ್ಳಿ. ಸೊ ಒಂದು 3 ರಿಂದ 4 ಹಾಕೊಂಡ್ರೆ ಸಾಕು. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರ ಇಲ್ಲಿ ಲಿಂಕ್ ರೀಲ್ ಐತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇದ್ರ ರಿಲೇಟೆಡ್ ಆಗಿ ಯಾವ್ದಾರ ವಿಡಿಯೋ ಇತ್ತಪ್ಪ ಅಂತಂದ್ರ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೊ ಏನ್ ಈ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅದ್ರದೊಂದು ಟೈಟಲ್ ಕೊಡಿ. ಸೊ ಅದ್ರದ್ದು ಯಾವ ವಿಡಿಯೋ ಐತಲ್ಲ ಅದ್ರದೊಂದು ಟೈಟಲ್ ಹಾಕ್ಬೇಕು. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಐತಲ್ಲ, ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಕೊಡಿ. ಸೊ ಅದಾದ್ಮೇಲೆ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಐತಲ್ಲ, ಸೊ ಇಲ್ಲಿ ಟ್ಯಾಗ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಯಾರಿಗದು. ಸೊ ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ನಾನು ಇವಾಗ ಜಸ್ಟ್ ತೋರಿಸ್ತಾ ಇಲ್ಲ, ಸೊ ಹಾಗೆ ಬರ್ತೀನಿ. ಸೊ ಅದಾದ್ಮೇಲೆ ಇಲ್ಲಿ ಇನ್ವೈಟ್ ಕೊಲಾಬ್ರೇಟರ್ ಐತಲ್ಲ, ಇದನ್ನ ಬೇಕಾದ್ರೆ ನೀವು ಮಾಡ್ಕೋಬಹುದು. ಸೊ ನಿಮ್ಮಕ್ಕಿಂತ ಯಾರು ನಿಮ್ ಫ್ರೆಂಡ್ ಸರ್ಕಲ್ನಾಗ ಜಾಸ್ತಿ ಫಾಲೋವರ್ಸ್ ಇದ್ರಪ್ಪ ಅಂತಂದ್ರ ಅವ್ರಿಗೆ ನೀವು ಇದನ್ನ ಇನ್ವೈಟ್ ಮಾಡಿದ್ರಪ್ಪ ಅಂತಂದ್ರೆ ಏನಾಗತ್ತಪ್ಪ ಅಂದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು. ಸೊ ಅಂದಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ಅವ್ರ ಆಡಿಯನ್ಸ್ ಕೂಡ ನಿಮ್ಮ ವಿಡಿಯೋನ ನೋಡ್ತಾರ. ಸೊ ಈಗ ಇದನ್ನ ಮಾಡೋದು ಹೇಗೆ ಅಂತ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಇಲ್ಲಿ ಸರ್ಚ್ ಮಾಡಿ ಅವ್ರಿಗೆ ನೀವು ಕಳ್ಸಿದ್ರೆ ಮುಗೀತು. ಅವ್ರು ಅಕ್ಸೆಪ್ಟ್ ಮಾಡಿದಾಗ ಇದು ಕ್ಲಿಕ್ ಆಗುತ್ತೆ. ಸೊ ಇವಾಗ ಅಷ್ಟು ಮಾಡ್ಕೊಂಡು ನಾನು ಇವಾಗ ಸದ್ಯಕ್ಕೆ ಅದನ್ನ ಮಾಡ್ತಾ ಇಲ್ಲ. ಸೊ ಜಸ್ಟ್ ಬ್ಯಾಕ್ ಬಂದು ಮೇಲೆ ರೈಟ್ ಮಾರ್ಕ್ ಐತಲ್ಲ ಅದನ್ನ ಒತ್ತಬೇಕಾಗತ್ತ. ಒತ್ತಿ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಆಡ್ ಲೊಕೇಶನ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ನೀವು ಲೊಕೇಶನ್ ಆಡ್ ಮಾಡ್ಬೇಕು. ನಿಮ್ದು ಲೊಕೇಶನ್ ಯಾವ್ದೈತಲ್ಲ ಅದನ್ನ ನೀವು ಇಲ್ಲಿ ಆಡ್ ಮಾಡ್ಕೊಳ್ರಿ. ಅದಾದ್ಮೇಲೆ ಸೊ ಇಲ್ಲಿ ಆಡ್ AI ಲೇಬಲ್ ಅಂತ ಐತಲ್ಲ, ಸೊ ಇದನ್ನ ನಿಮ್ಮ್ಯಾಗ ಬಿಟ್ಟಿದ್ದು. AI ವಿಡಿಯೋ ಇತ್ತಪ್ಪ ಅಂತಂದ್ರ ಇದನ್ನ ಆನ್ ಮಾಡ್ಕೋಬೇಕಾಗತ್ತ. ಸೊ ಈಗ ನೆಕ್ಸ್ಟ್ ಆಡಿಯನ್ಸ್ ಇದು ಎವ್ರಿ1 ಅಂತ ಇರ್ಬೇಕು. ಸೊ ಇದೆ ಇಲ್ಲ ಅಂತ ನೋಡ್ಕೊಳ್ರಿ. ಸೊ ಅದಾದ್ಮೇಲೆ ಥ್ರೆಡ್ಸ್ ಅಂತ ಇದೆ ಅಲ್ವಾ, ಸೊ ನೀವು ಥ್ರೆಡ್ಸ್ ಏನ್ರ ಅಟ್ಯಾಚ್ ಮಾಡಿದ್ರಪ್ಪ ಅಂದ್ರ ಇದು ಇಲ್ಲಿ ತೋರಿಸುತ್ತ. ಸೊ ಇದನ್ನ ಆನ್ ಅಲ್ಲಿ ಇಡಿ. ಅದಾದ್ಮೇಲೆ ಇಲ್ಲಿ ಫೇಸ್ಬುಕ್ ಏನಾದ್ರು ಲಿಂಕ್ ಇತ್ತಪ್ಪ ಅಂತಂದ್ರ ಇಲ್ಲಿ ತೋರ್ಸುತ್ತೆ ನಿಮ್ದು.
ಸೊ ಇಲ್ಲಿ ಅದು ಕೂಡ ನೀವು ಅದ್ರಾಗ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರ ಇಲ್ಲಿ ವಿಡಿಯೋ ನೋಡೋರು ಅಲ್ಲಿ ಬೇರೆ ವಿಡಿಯೋನು ನೋಡ್ತಿರ್ತಾರ. ಸೊ ಅಲ್ಲಿ ಕೂಡ ವಿಡಿಯೋ ನೋಡ್ತಾರ ಫೇಸ್ಬುಕ್ದಾಗ. ಸೊ ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಆಗತ್ತ. ಸೊ ಇದನ್ನ ನೀವು ಇತ್ತಪ್ಪ ಅಂದ್ರ ಆನ್ ಮಾಡ್ಕೊಳ್ರಿ. ಅದಾದ್ಮೇಲೆ ಸ್ಟೋರಿ ಐತಲ್ಲ ಇದು, ಈ ಸ್ಟೋರಿ ನಿಮಗ್ ಬೇಕಂದ್ರ ಹಾಕೊಳ್ಳಿ, ಇಲ್ಲಪ್ಪ ಅಂದ್ರ ಹಾಕೊಳಕ್ ಹೋಗ್ಬೇಡ್ರಿ. ಇದನ್ನ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಸ್ಟೋರಿ ಆಡ್ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ಮೋರ್ ಆಪ್ಷನ್ಸ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ಒಂದಿಷ್ಟು ಆಪ್ಷನ್ ನೀವು ಜಸ್ಟ್ ಆನ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಇಲ್ಲಿ ಸ್ಕೆಡ್ಯೂಲ್ ದಿಸ್ ರೀಲ್ ಅಂತ ಐತಲ್ಲ, ಸೊ ಇದನ್ನ ಆನ್ ಮಾಡಿದ್ರಪ್ಪ ಅಂದ್ರೆ ಏನಾಗತ್ತಪ್ಪ ಅಂತಂದ್ರ ಸೊ ನೀವು ಇಲ್ಲಿ ಇವತ್ತು ಅಪ್ಲೋಡ್ ಮಾಡೋದು ನಾಳೆಗೆ ಏನಾದ್ರು ಅಪ್ಲೋಡ್ ಮಾಡಕ್ ಬೇಕು ಅಂತ ನೀವು ಅನ್ಕೊಂಡಿದ್ರಪ್ಪ ಅಂತಂದ್ರ ಸಾರಿ ನಾಳೆಗೆ ಅಪ್ಲೋಡ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಟೈಮ್ ಸೆಟ್ ಮಾಡ್ಬೋದು. ಸೊ ಟೈಮ್ ಸೆಟ್ ಮಾಡ್ಕೊಂಡು ನೀವು ಇಲ್ಲಿ ಜಸ್ಟ್ ಏನು ಇಲ್ಲ ಡೇಟ್ ಮತ್ತೆ ಟೈಮ್ ಹಾಕೊಂಡ್ರಪ್ಪ ಅಂದ್ರೆ ಮುಗೀತು. ಆ ಡೇಟಿಗೆ ಐತಲ್ಲ ಅದು ಅಪ್ಲೈ ಆಗತ್ತ. ಸೊ ಇದು ಅಪ್ಲೋಡ್ ಆಗುತ್ತೆ. ಅದಾದ ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ಡನ್ ಅಂತ ಕೊಡಿ. ನಿಮ್ಗೆ ಬಿಟ್ಟಿದ್ದು ಸೊ ಹಾಕೋದು ಬಿಡೋದು. ಸೊ ಇವಾಗ ಜಸ್ಟ್ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರ ಅಪ್ಲೋಡ್ ಆಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಐತಲ್ಲ, ಸೊ ಇದನ್ನ ಆನ್ ಆಗಿಡಿ. ಯಾಕಂದ್ರ ನಿಮ್ಮ ವಿಡಿಯೋ ಕ್ವಾಲಿಟಿ ಬರುತ್ತೆ, ಅದಕ್ಕ ಇದನ್ನ ಆನ್ ಮಾಡ್ಬೇಕಾಗತ್ತ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ ಡೋಂಟ್ ಲೆಟ್ ಅದರ್ ಯೂಸ್ ದಿಸ್ ರೀಲ್ ಆಸ್ ಎ ಟೆಂಪ್ಲೇಟ್, ಇದು ನಿಮ್ ಮ್ಯಾಗ ಡಿಪೆಂಡ್. ಸೊ ಅದಾದ್ಮೇಲೆ ಟ್ರಾನ್ಸ್ಲೇಟ್ ರೀಲ್ ಅಂತ ಐತಲ್ಲ, ಸೊ ಇದನ್ನ ನೀವು ಆನ್ ಮಾಡ್ಕೋಬೇಕಾಗತ್ತ. ಆನ್ ಮಾಡ್ಕೊಂಡ್ರಪ್ಪ ಅಂತ ಏನಾಗತ್ತಪ್ಪ ಅಂದ್ರ ಸೊ ಇದು ನಿಮ್ಮ ವಿಡಿಯೋ ಕನ್ನಡದಾಗ ಇತ್ತಂತ ಅನ್ಕೊಳ್ಳಿ. ಸೊ ಇವೆಲ್ಲ ಸೆಲೆಕ್ಟ್ ಮಾಡಿದ್ರಪ್ಪ ಇವೆಲ್ಲ ನೀವು ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಂತರ ಸೊ ಇಲ್ಲಿ ಬಾಂಗ್ಲಾ, ಹಿಂದಿ, ಕನ್ನಡ, ಮರಾಠಿ, ತಮಿಳ್, ತೆಲುಗು ಈ ರೀತಿಯಾಗಿ ಲ್ಯಾಂಗ್ವೇಜ್ ನಾನು ಸೆಟ್ ಮಾಡಿದೀನಿ. ಸೊ ಅದು ಯಾರಿಗಾರು ತಲುಪ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಅದೇನಾಗತ್ತ ಅವ್ರ ಲ್ಯಾಂಗ್ವೇಜ್ ಗೆ ಅದು ಕನ್ವರ್ಟ್ ಆಗುತ್ತಾ. ನಿಮ್ಗೆ ಬೇಕಂದ್ರ ಆನ್ ಮಾಡ್ಕೊಳ್ರಿ. ಸೊ ಆನ್ ಮಾಡ್ಕೊಂಡು ಸೊ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಏನೈತಪ್ಪ ಅಂದ್ರ ಹೈಡ್ ಲೈಕ್ ಕೌಂಟ್ ಆನ್ ದಿಸ್ ರೈಲ್. ಸೊ ಇದನ್ನ ನೀವು ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ವಿಡಿಯೋ ನೋಡೋರಿಗೆ ನಿಮ್ಗೆ ಲೈಕ್ ಎಷ್ಟು ಬಂದಾವ ಅಂತ ಗೊತ್ತಾಗೋದಿಲ್ಲ. ಸೊ ಬೇಕು ಅಂದ್ರ ಆನ್ ಮಾಡ್ಕೊಡ್ರಿ, ನಿಮ್ ಮ್ಯಾಗ ಇದು ಬಿಟ್ಟಿದ್ದು. ಸೊ ಅದಾದ್ಮೇಲೆ ಹೈಡ್ ಶೇರ್ ಕೌಂಟ್ ಆನ್ ದಿಸ್ ರೀಲ್, ಇದು ಅದೇ ತರ ಸೇಮ್. ಶೇರ್ ಏನಾದ್ರು ಮಾಡಿದ್ರಪ್ಪ ಅಂತಂದ್ರ ಅದು ಆಡಿಯನ್ಸ್ ಗೆ ತೋರ್ಸೋದಿಲ್ಲ, ಬೇರೆ ಆಡಿಯನ್ಸ್ ಗೆ. ಸೊ ಇದು ಎರಡು ಹಿಂಗಿರ್ತಾವ. ಸೊ ಇದು ಬೇಕಂದ್ರ ಮಾಡ್ಕೊಡ್ರಿ. ಅದಾದ್ಮೇಲೆ ಅಲೌ ಪೀಪಲ್ ಟು ಡೌನ್ಲೋಡ್ ಯುವರ್ ರೀಲ್ಸ್ ಅಂತ ಐತಲ್ಲ, ಸೊ ಇದನ್ನ ಆನ್ ಮಾಡ್ಕೋಬೇಕಾಗತ್ತ. ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ನೋಡೋರು ವಿಡಿಯೋ ನೋಡ್ತಾ ಇರ್ತಾರಲ್ಲ ಅವರು ಡೌನ್ಲೋಡ್ ಮಾಡಕ ಈಸಿ ಆಗತ್ತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರ ಜಸ್ಟ್ ಬ್ಯಾಕ್ ಬನ್ನಿ. ಸೊ ಇವಾಗೆಲ್ಲ ನೀವು ಮಾಡ್ಕೊಂಡ್ಬಿಟ್ರಿ ಎಲ್ಲಾ ಸೆಟ್ಟಿಂಗ್ ನ. ಸೊ ಈಗ ಜಸ್ಟ್ ಏನು ಇಲ್ಲ, ಇಲ್ಲಿ ಐತಲ್ಲ ನಾನು ಸ್ಕೆಡ್ಯೂಲ್ ಕೊಟ್ಟಿದ್ದೆಲ್ಲ ಅಲ್ಲಿ ನಿಮ್ಗ ಅಪ್ಲೋಡ್ ಅಂತ ಬಂದಿರ್ತೈತಿ. ಸೊ ನೀವು ಅಪ್ಲೋಡ್ ಮಾಡಿಬಿಟ್ರ ಮುಗೀತ, ನಿಮ್ ವಿಡಿಯೋ ಐತಲ್ಲ ಈಸಿಯಾಗಿ ಅಪ್ಲೋಡ್ ಆಗ್ಬಿಡುತ್ತೆ. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂದ್ರೆ ಇನ್ನು ಕಮೆಂಟ್ ಮಾಡಿ ಕೇಳಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರ ಅರ್ಥ ಆಗಿತ್ತಪ್ಪ ಅಂತಂದ್ರ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ದಯವಿಟ್ಟು ನೋಡ್ತಾ ಇರೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.